DAP ಗೊಬ್ಬರ ಒಳಗ 40% ಗೊಬ್ಬರ 60% ಉಸಕ್ ಹಾಕಿ ಮಾರ್ಲಾಕತ್ತಾರ ರೈತರಿಗೆ ಮೋಸ ಮಾಡ್ಲಾಕತ್ತಾರ ಕಂಪನಿ ಅವ್ರು. ಇದಕ್ಕೆ ಯಾರ ಬೆಲೆ ಯಾರಿಗ್ ಕೇಳ್ಬೇಕು? ಉಸ್ಕ್ ಹಾಕ್ಲತ್ತಾರ. ಉಸಕ್ಕ ಹಾ 60% ಉಸಕ 40% ಗೊಬ್ಬರ. ಹಾ ಅದು ಒಂದು. ಈಗ ಒಂದು ಡಬ್ಬಿ ಆಯಿಲ್ ಡಬ್ಬಿ ಅಂತದ, ಆ ಡಬ್ಬಿ ಒಳಗೆ ಏನಪ್ಪಾ ಅದೊಂದು ಗೊಬ್ಬರ ಬರ್ತದ. ಹಾ ಅದು ಪೂರ್ತಿ ಉಸಕ ನೀರಾಗ ಹಾಕಿ ಒಂದ್ ತಿಂಗಳು ಇಟ್ರು ಅದು ಕರುವುದಿಲ್ಲ. ಹಾ ಅವ್ರೇನಂತಾರ ಭೂಮಿಯಾಗ ಹಾಕಿತ ಕರಗತ್ತಾರ. ಭೂಮಿ ಒಳಗನು ಏನಪ್ಪಾ ದಂಡಿಗೆ ಬಿದ್ದಿದ್ ಗೊಬ್ಬರ ಅದು ಹಿಂಗೆ ಖುಲ್ಲಾ ಅದ. ನಮ್ಮ ಆಳಿನ ಪಗಾರ ಯಾರು ಕೊಡ್ಬೇಕು? 2000 ಗಳೆದ ಬಾಡಿಗೆ ಯಾರು ಕೊಡ್ಬೇಕು? ಮತ್ತ ಈಗ ಆದ್ ನಮ್ಮ ಟಾಣಿಕ್ ಗೊಬ್ಬರ ಕೊಟ್ಟಿವಿ, ಈ ತಿಂಗಳದಾಗ ನಮ್ ಬೆಳಿ ಸುಧಾರಣೆ ಆತಂತ ಹೇಳ್ತೀವಿ. ತಿಂಗಳದಾಗ ನಮ್ ಬೆಳಿ ಲಾಸ್ ಆಗಿದೆ, ಯಾರು ಕೊಡ್ಬೇಕು? ಯಾಕ್ರಿ ಬೆಳಿ ಲಾಸ್ ಆಗುದು ಒಂದು ಅದಕ್ಕೆ ಟಾಣಿಕ್ ಕೊಟ್ರೆ ಹೇಳ್ತದ. ಒಂದ್ 15 ದಿನದಾಗ ಫರಕ್ ಆಗ್ಬೋದು. 2000 ಗಳೆದ ಬಾಡಿಗೆ ಯಾರು ಕೊಡ್ಬೇಕು ಗೊಬ್ಬರ ಹಾಕಿದ್ದು? ಅಲ್ಲ ನೀವು ಎಲ್ಲಿ ತಗೊಂಡಿರ್ತೀರಿ ಬೀಜ? ಅವ್ರೇನು ಬೀಜ ಬೀಜ ತಗೊಂಡ್ರೆ ಅವ್ರೇನ್ ಇದು ಕೊಟ್ಟಿರ್ತಾರ? ಅಲ್ಲ ಬೀಜ ಕೊಟ್ಟಲ್ಲಿ ಹೇಳ್ತಾನೆ ಕೇಳ್ರಿ. ನಾವು ಕಂಪನಿ ಒಳಗ ನಾವು ಡೀಲರ್ ಮಾಡಿವಿ, ಅಲ್ಲಿ ತಂದಿವಿ. ಅವ್ರು ಕೊಟ್ಟಿದ್ ನಾವು ನಿಮಗ್ ಕೊಟ್ಟಿವಿ. ಇದೇನ್ ನಮ್ಮ ಮನೆ ಹುಟ್ಟದೇನು ಅಂಗಡಿಯವ್ರು ಇರ್ತಾರ. ಹಾಗಾಗಿ ಅಂಗಡಿಯವ್ರು ಹಿಂಗಂತಾರ. ಕಂಪನಿ ಅವ್ರಿಗೆ ಫೋನ್ ಮಾಡಿ ಬರ್ತೀವಿ, ನಾಳೆ ಬರ್ತೀವಿ. 1 ತಿಂಗಳ ಬರ್ಲಿಲ್ಲ. ಯಾಕ ಕಳುಸಿಕ್ಕದ ಅವ್ರು ಹೆಂಗ್ ಬಂದಕ್ಕೆ ಅವ್ರ ಮರ್ಯಾದೆ ಕಳ್ಕೊತೇನ್ ನಿಂದು? ನೀವು ಯಾವ ಅಂಗಡಿ ತಗೊಂಡಿರ್ತೀರಿ ಅವ್ರ ಒಂದ್ ಚೀಟಿ ಕೊಟ್ಟಿರ್ತಾರ, ಅದು ಚೀಟಿ ತಗೊಂಡ್ ಏನಾದ್ರು ಕಂಪ್ಲೇಂಟ್ ಮಾಡ್ರಿ. ನಿಂದು ಚೀಟಿ ಕೊಡ್ತಾರ, ನಮ್ಮ ರೊಕ್ಕ ಕೊಡ್ತಾರ, ಗೊಬ್ಬರ ಏಟ್ ಅಂತ ಚೀಟಿ ಕೊಡ್ತಾರ. ಆ ಚೀಟಿ ತಗೊಂಡ್ಕೆ ನಾವು ಹಣಿಗೆ ತಗೊಳಮ್ಮ, ಎಲ್ಲಿ ಹೋಗಮ್ಮ? ನಾವು ಕಂಪನಿ ನಮ್ಗೆ ಗೊತ್ತದ, 1000 ಕಂಪನಿ ಅವ. ಆ ಚೀಟಿ ತಗೊಂಡ್ ನಾವ್ ಹೋಗ ಮೇಲೆ ನೀವು ಕೃಷಿ ಇಲಾಖೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅಂಗಡಿಯವ್ರಿಗೆ ನಾವು ಟೈಟ್ ಮಾಡಿದೆವು. ಅಂಗಡಿಯವ್ರ ಕಂಪನಿ ಅವ್ರು ಕೊಟ್ಟಿದ್ ಗೊಬ್ಬರ ನಿಮಗ್ ಕೊಟ್ಟಿವಿ. ನಮ್ಮ ಮನ್ಯಾಗ ಹುಟ್ಟದೇನಿದು ಅವ್ರ ಅಂದಾಗ ಕಲಾ ಚೀಟಿ ನಮ್ಮ ಮನ್ಯಾಗ ನಾವು ಕೊಟ್ಟೆವು. ಹೋಗ್ತಾರ ರೈತರು. ಯಾಕ್ರಿ ನಾವು ತಗೊಳುದು 1000 ರೂಪಾಯಿ ಬೀಜಕ್ಕ, ಗೊಬ್ಬರಕ್ಕೆ 10,000 ಎಲ್ಲಿ ಖರ್ಚು ಮಾಡಕ್ ಕಂಪನಿ ಹುಡ್ಕಾಡಕೋ ತಗೊಂಬ್ರಿ. ಹೌದಲ್ರಿ? ಹಾ ಯಾರಿಗ ಆತ ನೀ ಅಂತ ಕರೆಯದ ಅಂಗಡಿಯವ್ರಿಗೆ ಕರೆದ ಏನ್ ನಮ್ಮ ಮನ್ಯಾಗ ಹುಟ್ಟದೇನಿದು ಕಂಪನಿ ಅವ್ರು ಕೊಟ್ಟಾರ. ಕಂಪನಿ ಅವ್ರಿಗೆ ಫೋನ್ ಮಾಡಿ ತಗೊಂಡೆವು. ಅವ್ರಿಗೆ ಬಾ ಅಂತ ನಾಳೆಗೆ ಬರ್ತೀವಿ. ತಿಂಗಳ ಬರ್ಲಿಲ್ಲ. ಎಲ್ಲಿಯಾದ ಕಂಪನಿ ಹುಡ್ಕಾಡಕ್ ಹೋಗಮ್ಮ. 2000 3000 ಗೊಬ್ಬರ 10,000 ಖರ್ಚು ಮಾಡಕ್ ಹೋಗಮ್ಮ. ಎಷ್ಟ್ ಎಕರೆ ಅದ್ರಿ ಹೊಲ ರೀ? ಎಷ್ಟ್ ಎಕರೆ ಅದ್ರಿ? 12 ಎಕರೆ ಅದ. ಈ ಸದ್ಯ ಈಗ ಹೊಲ ಏನೇನ್ ಹಾಕಿರಿ? ಕಬ್ಬ್ ಹಾಕಿನಿ. ಕಬ್ಬಿಗೆ ಇದು ಕಬ್ಬಿನ ಸುದ್ದಿನೇ ಇದು. ಏನು ಹಾಕಿವಿ, ಅದು ಕರ್ಗಿಲಿಲ್ಲ. ಚೀಟಿಗೆ ತಗೊಂಡು ಏನ್ ಮುಗೀತು. ನಾವೇನ್ ನಮ್ಮ ಮನ್ಯಾಗ ಹುಟ್ಟಾರ ಅಂತ ಅಂಗಡಿ ಅವ್ರು ಅಂದ್ರು. ಗೊಬ್ಬರ ಕಂಪನಿ ಫೋನ್ ಮಾಡ್ದು ಬರ್ತೀವಿ ಅಂದ್ರು, ಬರ್ಲಿಲ್ಲ. ಎಲ್ಲೇನ್ ಹುಡ್ಕಡಮ್ಮ? 1000 ಕಂಪನಿ ಅವ. ನಾವ್ ಇಳುವರಿ ಬಂದ್ಮೇಲೆ ಗೊತ್ತದ್ರಿ. ಅಲ್ಲಿ 4 ತಿಂಗಳ ತನ ನಾವ್ ರಿಸಿಪ್ಟ್ ಎಲ್ಲಿ ಕಾಯ್ಬೇಕು? ಅವ್ರ ಏನಂತಾರ ಈಟಿ ಬೀಜ ಚೀಲ ಜತನ್ ಮಾಡಿ ಅದನ್ನು ಮಾಡಿ ಆ ಜತನ್ ಮಾಡಿ ಏನಪ್ಪ ಅಂಗಡಿಯವ್ರಿಗೆ ಕರ್ಕೊಂಡು ಹೋಗ್ಬೇಕಾದ್ರ ಏ ಗುಮಾಸ್ತಿ ನಾಳೆ ಹೋಗಪ್ಪ ಇವ್ರ ಹೊಲಕ್ ಹೋಗು. ಏಟ್ನೇ ತರ ಆ ತರ ನಮ್ ಊರ್ ಯಾವ್ದು ಅದು ಇಲ್ರಿ. ಒಂದ್ಸಲ ಬೀಜ ಗೊಬ್ಬರದ ಭಾಳ ನಮಗೆ ಏನಪ್ಪ ಬೀಜಿ ಮುಂದಿನ ವಾರ ಬರ್ತೀವಿ. ಮುಂದಿನ ವಾರ ತಾಕ ಏನಪ್ಪ ಈ ಚೀಟಿನ ಕೊಳಿಬೇಕು, ಚೀಲನ ಕೊಳಿಬೇಕು. ನಾವ್ ಅಲ್ಲಿ ಅಳ್ಕೋತ್ ಕುಂದಿರ್ಬೇಕು. ಇದೇ ಅಲ್ಲ ಅಂಗಡಿ ಅವ್ರು. ಒಂದ್ ಗೊಬ್ಬರ ತಗೊಂಡ್ರ ಒಂದ್ ಗೊಬ್ಬರ ಕೊಡ್ತಾರ್ರಿ. ಯಾಕ ಅದು ಸಮಸ್ಯೆ ಬೇಕು. ನಾವ್ ಬೇಡಿ ಗೊಬ್ಬರ ಇದ್ರ ಕೊಡ್ಬೇಕು, ಇಲ್ಲ ತಿಳ್ಕೊಂಡ್ರಿ ಆ ಗೊಬ್ಬರ ತಗೊಂಡ್ರಿ ಈ ಗೊಬ್ಬರ ಕೊಡ್ತೀವಿ ಅಂತಾರ. ಅದು ಮತ್ತೊಂದ್ ಗೊಬ್ಬರ ತಗೊಂಡ್ ಹೋದ್ರ ಅದ್ರ ಮಣ್ಣು ಇರ್ತದ್ರಿ ಬರೀ. ನಾ 2 ಕಾಳು ತಿಂದು ಟೆಸ್ಟ್ ಮಾಡ್ತೀನಿ. DAP ತಿಂದ್ರ ನೆಲಿ ಚರಕತ್ತ ಅದು ಸ್ಟ್ಯಾಂಡರ್ಡ್ ಗೊಬ್ಬರ. 10-26 ಪೂರ್ತಿ ಮಣ್ಣ. ಅದು ಫ್ಯಾಕ್ಟ್ರಿ ಬೂದಿ ಬರ್ತದ ಆ ತರ. ಜೈ ಕಿಸಾನ್ 10-26 ಕೊಡ್ಬೇಕು. ಜೈ ಕಿಸಾನ್ ಏನು ಇಲ್ಲೇ ಅದ್ರಾಗ ಪ್ರತಿಯೊಂದು ಕಾಳ ಉಪ್ಪಿನ ಅಂಶ ಇದ್ರೆ ಬೆಳಿ ಬರೋದು. ಅದ್ರ ಉಪ್ಪಿನ ಅಂಶ ಇಲ್ಲ ಒಂದೊಂದು ಪ್ಯಾಕೆಟ್. ಆ DAP ತಗೊಂಡ್ರ ಅದು ಕೊಡ್ತಾವ ಅಂತ ಹೇಳ್ತಾರ. ಅದು 2 ಚೀಲ ಹೀರೆ ತಗೋಬೇಕಾರ ಅವ್ 4 ಚೀಲ ತೋರಿ 2 ಚೀಲ ಹೀರೆ ಕೊಡ್ತೀನಿ ಅಂತ ಹೇಳ್ತಾರ. ಪೂರ್ತಿ ಅದ್ಗಟ್ಟು ಹೋಗ್ಯಾರ ಇದು. ಹಾ ಚೇಂಜ್ ಮಾಡಿ 2 ಚೀಲ ನಾವು ಹೀರೆ ಕೊಡ್ಬೇಕದ. ಆ ಉಸ್ಗಿಗ್ ತಗೋಬೇಕು ನಾವು 4 ಚೀಲ. ಅಂದಾಗ ನೀವು ಹೀರೆ ಕೊಡವ ಏಟು 60% ಉಸಕ್ಕಿದ್ದು ಮಣ್ಣಿದ್ದು. ಆ ಗೊಬ್ಬರ ತಗೊಂಡ್ರೆ ನೀ 2 ಚೀಲ ಹೀರೆ ಕೊಡವ. ಹಿರಿಯ ಚಲೋ ಇರ್ತದ. ಅದು ಏತು ಒಂದ್ ವಾರಿಂದ 2 ತಿಂಗಳು 3 ತಿಂಗಳು ಅದು ಟಾನಿಕ್. ಒಂದೇ ತಿಂಗಳ ಅದು. ಹೌದಾ? ಅದು ಚಲೋ ಇದ್ದು ಟಾನಿಕ್ ಇದ್ದಿದ್ದು ಅದ್ರಾಗನು ಮಣ್ಣಿನ ಅವಶ್ಯ ಅದು ಸಿಗುಲ್ಲ ಅಂತ ಅವ್ರ ಏನಂತಾರ ಅಂಗಡಿ ಅವ್ರು ಮ್ಯಾಲ ನಾವು ರೇಟ್ ಹಾಕಿ ನೋಡು 40% ಓರ್ದ ಬಿಲ್ಲೇ ಕೊಡಲ್ರಿ. ಯಾವ ಅಂಗಡಿ ಹೋದ್ರು ಓರ್ದ ಬಿಲ್ ಕೇಳಿದ್ರೆ ನಮ್ಮಲ್ಲಿ ಗೊಬ್ಬರ ಇಲ್ತಮ್ಮ ನೀವು ಹೋಗ್ ಮುಂದಕ್ಕೆ. ಯಾವ ಪ್ರತಿಯೊಂದು ಎಣ್ಣೆ ತಗೊಂಡ್ರು ಇಲ್ಲ ಓರ್ನಲ್ಲ, ಯಾವ ತಗೊಂಡ್ರಿಲ್ಲ. ಬೆಳೆ ಹಳೆ ಮಾಡ್ರ ಅಂಗಡಿ ಓರ್ದ ಬಿಲ್ಲೇ ಇಲ್ಲ. ಬೆಳಿ ಹಳೆ ಮಗ 2 ಗೊತ್ತಾರ ಗೊತ್ತೇ. ನಿಮ್ ದೇಶ ಹೇಗಿರೋದ್ರಿ? ನಿಮ್ ದೇಶ ಹೇಗಿರೋದ್ರಿ? 12 ಎಕರೆ. ನೀವು ತಗೊಂಡ್ರಿ ಹಾಕಿದ್ರಿ? ಎಲ್ಲ ಹಾಕಿದ್ರು. ಏನ್ ಗೊಬ್ಬರ ನಿಮ್ ಕಾಕ ಅದೇ ಅಣಿವರಿ ಸುಮ್ಮನೆ ರೈತರೆಲ್ಲ ಒಂದೇ ಅಲ್ಲ. ರೈತರೆಲ್ಲ ಮಾಡ್ತೀರಿ ಪಾಳ. ವೀಕ್ಷಕರೇ, ಜಯ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದಂತ ಶರಣ ಮನುಗಳು ಇರ್ತಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ ಸರ್.
ಅದೇ ಈಗ ಹೇಳದಂಗೆ ರೈತರಿಗೆ ದೊಡ್ಡ ಮೋಸ ನಡೆದಿದೆ. 40% ಗೊಬ್ಬರ, 60% ಮಣ್ಣು. ಇದು ಸುಮಾರು ವರ್ಷಗಳಿಂದ ನಡೆದ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಾರೆ. ಯಾವ ಅಧಿಕಾರಿಗಳು ರೈತರ ಬಗ್ಗೆ ಗಮನ ಹರಿಸಲ್ಲ. ಏನಪ್ಪಾ ಅಂದ್ರೆ ಅವ್ರಿಗೆ ಏನು ಹೊಂದಾಣಿಕೆ ಇದೆ ಏನೋ ಗೊತ್ತಿಲ್ಲ. ಯಾವ್ದ ಆಗ್ರಹಕ್ಕೆ ಹೋಗೋದಿಲ್ಲ, ಭೇಟಿ ನೀಡಲ್ಲ, ಎಲ್ಲಿ ಕಲಬೆರಕೆ ಆಗ್ತದೋ ವಿಚಾರ ಮಾಡಲ್ಲ. ರೈತರು ಇದ್ರಷ್ಟೇ ಸತ್ತರಷ್ಟೇ ಅನ್ನೋ ಲೆಕ್ಕದಾಗ ಅಧಿಕಾರಿಗಳು ಇದಾರೆ. ನಾವು ರೈತರು ಅಂಗಡಿಯಲ್ಲಿ ಹೋಗ್ತೀವಲ್ರಿ, ಈಗ ಬೀಜ ಕಂಪನಿ ರೇಟ್ ಇರಲ್ರಿ. ಅದಕ್ಕ ಕಂಪನಿ ರೇಟ್ ಇಲ್ಲಾರ್ದು ಬೀಜ ಕೊಡ್ತಾರೆ ಸರ್. ಈಗ ನಾವು ಈ ಸದ್ದ ಮಂದಿ ಜನಸಂಖ್ಯೆ ರೈತರು ಹೆಂಗ್ ಒತ್ತಾಯ ಮಾಡ್ತಾರ ಹಂಗ ಹೆಚ್ಚಿಗೆ ಹೇಳ್ತಾರೆ. ಫಿಕ್ಸ್ ರೇಟ್ ಇಲ್ರಿ. ಈಗೇನ್ ಬಂಗಾರದು ಬೆಳ್ಳಿದು ಏನ ರೇಟ್ ಫಿಕ್ಸ್ ಇರ್ತಲ್ರಿ, ಫಿಕ್ಸ್ ಇಲ್ರಿ ರೈತರು. ಹಿಂಗಾಗಿ ನಮ್ಗ ಮೋಸ ಮಾಡ್ತಾರೆ ರೈತರಿಗೆ. ಇಷ್ಟೇ ರೀ ಸಾಹೇಬ್ರ. ಚಂದ ಒಟ್ಟು ನಾವು ರೈತರಿಗೆ ಅಂಗಡಿ ವಾದೇವ ಅಂದ್ರ ಯಾವ್ದು ಕಂಪನಿ ರೇಟ್ ಇರ್ತದ ಆ ರೇಟ್ನೊಳಗೆ ಕೊಡ್ಬೇಕು ಸರ್. ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರಿ? ಎಲ್ಲಿ ಕಂಪ್ಲೇಂಟ್ ಮಾಡಮ್ರಿ ಸರ್? ನಾವು ಎಲ್ಲಿ ಕಂಪ್ಲೇಂಟ್ ಮಾಡಮ್ ಹೇಳ್ರಿ? ಕಂಪ್ಲೇಂಟ್ ಮಾಡಿದಾಗ ಯಾರು ಕೇಳ್ತಾರೆ? ನಮ್ಮದು ಎಲ್ಲ ಕೇಳ್ತಾರಿ ಸರ್? ಯಾರ್ಯಾರು ಕೇಳಲ್ರಿ ಸರ್? ವೀಕ್ಷಕರಿಗೆ ನಮಸ್ಕಾರ. ಇನ್ನೇನು ಮಳೆಗಾಲ ಹತ್ರ ಬರ್ತಾ ಇದೆ. ರೈತರು ತಮ್ಮ ಹೊಲಗಳನ್ನ ಬಿತ್ತಲಿಕ್ಕೆ ಸಜ್ಜು ಮಾಡ್ತಾ ಇದ್ದಾರೆ. ಆದ್ರೆ ಎಷ್ಟು ಮಳೆ ಬರ್ತಾ ಇದೆಯೋ ಮತ್ತು ಹಾಗೆ ನಮ್ಮ ಭಾಗದ ರೈತರು ಅನೇಕ ಸಂತೋಷದಲ್ಲಿದ್ದಾರೆ. ಯಾಕಂದ್ರೆ ಈ ಸಲ ನಿಗದಿತ ಸಮಯಕ್ಕಿಂತ ಮುಂಚೆ ಮುಂಗಾರು ಮಳೆ ಕಾಲಿಡ್ತಾ ಇದೆ. ಹಾಗಾಗಿ ಹೊಲಗಳೆಲ್ಲ ಇವತ್ತು ಬಿತ್ತಲಿಕ್ಕೆ ಸಜ್ಜು ಮಾಡ್ತಾ ಇದ್ದಾರೆ. ಎಷ್ಟು ಸಜ್ಜು ಆಗ್ತಿದೆಯೋ ಹಾಗೆ ಇದ್ರ ಜೊತೆಗೂ ಕಂಪನಿಗೆ ಮತ್ತು ಕಂಪನಿಗಳಿಂದ ಅಥವಾ ಬೇರೆ ಬೇರೆ ಇದ್ರ ಕಡೆಯಿಂದ ನಕಲಿ ಬೀಜ ಹಾಗೂ ನಕಲಿ ರಸಗೊಬ್ಬರಗಳ ಆಮದು ಕೂಡ ಹೆಚ್ಚಾಗಿದೆ. ಅಂದ್ರೆ ಈ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ರೈತರು ಅನಕ್ಷರಸ್ಥರು. ಅವ್ರಿಗೆ ಯಾವ ಸರಿಯಾದ ಬೀಜ ಹಾಕ್ಬೇಕು, ಯಾವ ಸರಿಯಾದ ಗೊಬ್ಬರ ಹಾಕ್ಬೇಕು, ಯಾವ್ದು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಏನ್ ಗೊತ್ತಾಗುದಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಕೆಲವು ಕಂಪನಿಗಳು ನಕಲಿ ರಸಗೊಬ್ಬರ ಮತ್ತು ನಕಲಿ ಬೀಜಗಳನ್ನ ರೈತರಿಗೆ ಮಾರಾಟ ಮಾಡ್ತಿದ್ದಾರೆ. ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ರೈತರು ಸೋಲನೋ ಮಾಡಿ ಬೀಜಗಳನ್ನ ರಸಗೊಬ್ಬರ ತಂದವರು ತಮ್ಮ ಹೊಲಕ್ಕೆ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಆದ ನಂತರ ಸರಿಯಾಗಿ ಬೆಳೆ ಬರುವುದಿಲ್ಲ, ಸರಿಯಾಗಿ ಉತ್ತಮವಾದಂತ ತಾವು ನಿರೀಕ್ಷೆ ಮಾಡ್ತಕ್ಕಂತ ಇಳುವರಿನೇ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ. ಸೊ ಈ ಕಾರಣಕ್ಕೋಸ್ಕರ ಸಿಂದಗಿ ನಗರದಲ್ಲಿ ಎಲ್ಲೆಲ್ಲಿ ಕಳಪೆ ಅಥವಾ ಎಲ್ಲೆಲ್ಲಿ ರಸಗೊಬ್ಬರ ಅಂಗಡಿಗಳಿದಾವೆ ಮತ್ತು ಎಲ್ಲೆಲ್ಲಿ ಮಾರಾಟ ಮಾಡ್ತಾ ಇದ್ರೆ ಇದರ ಮೇಲ್ಗಡೆ ತಾಲೂಕು ಆಡಳಿತ ಏನೇನ್ ಕ್ರಮ ಕೈಗೊಳ್ಳುತ್ತೆ ಮತ್ತು ನಕಲಿ ಬೀಜ ಮತ್ತು ನಕಲಿ ರಸಗೊಬ್ಬರಗಳ ಪೂರೈಕೆ ಆಗದಂತೆ ಯಾವ ಕ್ರಮಗಳನ್ನ ಕೈಗೊಂಡಿದೆ ಅಂತೇಳಿ ಸ್ವತಃ ಸಿಂದಗಿಯ ತಹಸೀಲ್ದಾರ್ ಆದ ಶ್ರೀ ಪ್ರದೀಪ್ ಕುಮಾರ್ ಹಿರೇಮಠ್ ಸರ್ ನಮ್ ಜೊತೆ ಇದ್ರೆ ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ಕಾರ ಸರ್. ಸರ್ ಇತ್ತೀಚೆಗೆ ಮುಂಗಾರು ಮಳೆ ಆರಂಭವಾಗಿದೆ. ರೈತರು ಬಿತ್ತನೆಗೆ ಸಜ್ಜಾಗಿದ್ದಾರೆ ಮತ್ತು ಕಳಪೆ ಬೀಜ ಮತ್ತು ನಕಲಿ ರಸಗೊಬ್ಬರ ತಯಾರಿಕೆ ವಿರುದ್ಧ ತಾಲೂಕು ಆಡಳಿತ ಯಾವ ಕ್ರಮ ಕೈಗೊಂಡಿದೆ? ಈಗಾಗಲೇ ಕಳೆದ ಒಂದು ವಾರದಲ್ಲಿ ತಾಲೂಕಿನಾದ್ಯಂತ ಒಳ್ಳೆ ಮಳೆ ಆಗಿದೆ. ಖುಷಿ ಸಂಗತಿ, ಎಲ್ಲ ರೈತರಿಗೆ ಖುಷಿಯಾದ ಸಂಗತಿ. ರೈತರು ಈಗಾಗಲೇ ಬಿತ್ತನೆಗೋಸ್ಕರ ವ್ಯವಸ್ಥೆ ಮಾಡ್ಕೊಂತ ಇದ್ದಾರೆ. ನಾವು ಕೂಡ ಕೃಷಿ ಇಲಾಖೆ ಹಾಗೂ ಹಾರ್ಟಿಕಲ್ಚರ್ ಇಲಾಖೆಯವರಿಗೆ ಎಲ್ರಿಗೂ ಅಧಿಕಾರಿಗಳಿಗೆ ಒಂದು ಸಭೆಯನ್ನ ನಾವು ಮಾಡಿದ್ದೇವೆ. ಮತ್ತು ಬೀಜ ಮತ್ತು ಗೊಬ್ಬರ ಅಂಗಡಿ ಮಾಲೀಕರಿಗೂ ಕೂಡ ಈಗಾಗಲೇ ನಾವು ಒಂದು ಸಭೆಯನ್ನ ಮಾಡಿ ಅವರಿಗೆ ತಿಳಿಸಿದ್ದೇವೆ. ಯಾವುದೇ ಕಾರಣಕ್ಕೂ ನೀವು ಹೇಳಿರೋ ತರ ನಕಲಿ ಬೀಜ ಅಥವಾ ನಕಲಿ ರಸಗೊಬ್ಬರ ಮಾರಾಟ ಮಾಡದಂತೆ ಕ್ರಮ ವಹಿಸೋದಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಒಂದು ವೇಳೆ ಆ ತರ ಕಂಡು ಬಂದ್ರೆ ಅಂತ ಡೀಲರ್ಸ್ ಮೇಲೆ ಕಡಾಖಂಡಿತವಾಗಿ ಕ್ರಮವನ್ನ ತಗೊಂತೇವೆ. ಒಂದನೇ ವಿಚಾರ. ಎರಡನೇ ವಿಚಾರ, ಕಳೆದ ವರ್ಷ ಸಾಕಷ್ಟು ಕಡೆ ತೊಗರಿ ಬೀಜದ ಬಗ್ಗೆ ಒಂದಿಷ್ಟು ಸಮಸ್ಯೆ ಆಗಿತ್ತು. ಆ ತಳಿಯನ್ನ ನಾವು ಈ ಸರಿ ಕೈ ಬಿಟ್ಟಿದ್ದೇವೆ. ಬೇರೆ ತಳಿಯನ್ನ ಈ ಸರಿ ತರಿಸಿದ್ದೇವೆ. ಸೊ ರೈತರು ನಮ್ಮ ಕೃಷಿ ಇಲಾಖೆಗೆ ಹೋಗಿ ಆ ಬೀಜವನ್ನ ತಗೋಬಹುದು. ಈಗಾಗಲೇ ಹೆಸರು ಮತ್ತು ತೊಗರಿ ಬೀಜ ಆಲ್ರೆಡಿ ಬಂದಿದೆ, ತಾಲೂಕಿಗೆ ಬಂದಿದೆ. ಸೊ ನಮ್ಮ ಕೃಷಿ ಇಲಾಖೆಯಲ್ಲಿ ಕೌಂಟರ್ ಗಳನ್ನ ಓಪನ್ ಮಾಡ್ತಾರೆ, ಅದರಲ್ಲಿ ನೀವು ಪಡೆದುಕೊಳ್ಳಬಹುದು. ಗೊಬ್ಬರದ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳಬೇಕು ಅಂದ್ರೆ ನ್ಯಾನೋ DAP ಅಂತ ಬಂದಿದೆ. DAP ಗೊಬ್ಬರದ ಬಗ್ಗೆ ಸ್ವಲ್ಪ ಬೇಡಿಕೆ ಜಾಸ್ತಿ. ಆದ್ರೆ ರೈತರಿಗೆ DAP ಅಲ್ಲಿ ಪೌಡರ್ ಫಾರ್ಮ್ ಅಲ್ಲಿ ಮತ್ತು ಈ ನ್ಯಾನೋ DAP ಅನ್ನೋದು ಸ್ಪ್ರೇ ಫಾರ್ಮ್ ಅಲ್ಲಿ ಇರ್ತದೆ. ರೈತರಿಗೆ ಪೌಡರ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಗೊತ್ತಿದೆ, ಆದ್ರೆ ಸ್ಪ್ರೇ ಫಾರ್ಮ್ ಅಲ್ಲಿ ಯೂಸ್ ಮಾಡಿರುವಂತದ್ದು ಗೊತ್ತಿಲ್ಲ. ಎರಡರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸ್ಪ್ರೇ ಫಾರ್ಮ್ ಅಲ್ಲಿ ಯೂಸ್ ಮಾಡಿದ್ರೆ ಹೇಗೆ ನಮಗ್ ಗೊತ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅವ್ರು ಯೂಸ್ ಮಾಡ್ತಾ ಇಲ್ಲ. ಸೊ ಹಿಂಗಾಗಿ ನಾನ್ ತಾಲೂಕು ಆಡಳಿತ ವತಿಯಿಂದ ಹೇಳ್ತಾ ಇದ್ದೀನಿ. ಸೊ ನ್ಯಾನೋ DAP ಸಾಕಷ್ಟು ಮಟ್ಟದಲ್ಲಿ ಸಪ್ಲೈ ಇದೆ. ಸೊ ಅದನ್ನೆಲ್ಲ ಉಪಯೋಗ ಮಾಡ್ಕೊಡ್ರಿ.
ಅನ್ನೆಸೆಸರಿ ನೀವು ಪೌಡ್ರೇ ಬೇಕು ಅಂತ ಹೇಳಿ ನಕಲಿ ಗೊಬ್ಬರನ್ನ ತಗೊಳ್ಳಿಕ್ ಹೋಗ್ಬಿಡ್ರಿ. ನಾವು ಈಗಾಗಲೇ ಡೀಲರ್ಸ್ ಗಳಿಗೆ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ, ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು ಅಂತಾನು ಹೇಳಿದ್ದೇವೆ. ಸೊ ಎಲ್ಲಾದ್ರೂ ನಿಮಗೆ ಇನ್ನೂ ಯಾರಾದ್ರೂ ನಕಲಿ ಬೀಜ ಅಥವಾ ನಕಲಿ ಗೊಬ್ಬರನ್ನ ನಿಮಗೆ ಸಪ್ಲೈ ಮಾಡ್ತಿದಾರೆ ಅಂತ ಗೊತ್ತಾಗ್ಲಿ ಹೇಳಿದರೆ ನಾವು ಇಮಿಡಿಯೇಟ್ ಆಗಿ ಕ್ರಮ ವಹಿಸ್ತೇವೆ. ಧನ್ಯವಾದ. ಸರ್, ಸಿಂದಗಿ ತಾಲೂಕಿನಲ್ಲಿ ಕಳಪೆ ಬೀಜ ಮತ್ತು ಕಳಪೆ ರಸಗೊಬ್ಬರ ಅಥವಾ ನಕಲಿ ಬೀಜ ನಕಲಿ ರಸಗೊಬ್ಬರ ಜಾಲ ಅಂದ್ರೆ ಇತ್ತೀಚೆಗೆ ಬರ್ತಾ ಇದೆ. ಹಂಗಾಗಿ ಇದ್ರ ಬಗ್ಗೆ ನೀವು ಏನ್ ಕ್ರಮ ಕೈಗೊಳ್ತೀರಾ? ಈಗ ಅದು ಬರ್ತಾ ಅನ್ನೋ ಉದ್ದೇಶದಿಂದ ಏನಾಗಿದೆ ಅಂತಂದ್ರೆ ಈಗಾಗಲೇ ನಾವು ತಂಡಗಳನ್ನು ರಚನೆ ಮಾಡಿ ದಿನಾಂಕ 12ರಿಂದ 17ರವರೆಗೆ ಒಂದು ಎಲ್ಲಾ ಇನ್ಸ್ಪೆಕ್ಟರ್ ಡ್ರೈವ್ ಮಾಡಿ ಎಲ್ಲಾ ಅಂಗಡಿಗಳನ್ನು ಪರಿಶೀಲನೆ ಮಾಡಿವಿ. ಅಂತ ಯಾವುದೇ ನಕಲಿ ಗೊಬ್ಬರ ನಮ್ಮ ತಾಲೂಕಿನಲ್ಲಿ ಬರದ ಹಾಗೆ ನಾವು ಮುಂಜಾಗ್ರತಾ ಕ್ರಮ ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅಂತವ್ ಏನಾದ ಬಂದ್ರೆ ಮುಂದಿನ ದಿನ ಸೀರಿಯಸ್ ಒಂದು ಆಕ್ಷನ್. ಆತರ ಏನಾದ್ರು ಕಂಡು ಬಂದ್ರೆ ರೈತರು ಯಾವ ಸಹಾಯವಾಣಿಗೆ ಕರೆ ಮಾಡಬಹುದು ಅಥವಾ ಏನ್ ಇಲಾಖೆ ಭೇಟಿ ಕೊಡಬೇಕು, ಎಲ್ಲಿ ಕೊಡಬೇಕು ಅಥವಾ ಏನಾದ್ರು ಸಹಾಯವಾಣಿ ಏನಾದ್ರು ಸ್ಟಾರ್ಟ್ ಮಾಡಿದಾರ? ಈಗ ನಮ್ಮ ಗೌರ್ಮೆಂಟ್ ಅದು ಒಂದು ಸಹಾಯವಾಣಿ ಇದೆ, ನಮ್ಮ ಮಾನ್ಯ ಕೃಷಿ ಸಚಿವ, ಅದಕ್ಕೂ ಮಾಡಬಹುದು. ಅಲ್ಲಿ ಇಲ್ಲೇ ನಾವು ಲೋಕಲ್ ಇರ್ತೀವಿ, ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೂ ಮಾಡಬಹುದು, ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಆದ್ರೂ ಮಾಡಬಹುದು. ಯಾರಾದ್ರೂ ನಮ್ಮ ಅಧಿಕಾರಿಗಳು ಕೃಷಿ ಅಧಿಕಾರಿ ತಮ್ಮ ನಂಬರ್ ಇದ್ರೆ ಅವರಿಗೆ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಾವು ಅದಕ್ಕೆ ಸ್ಪಂದನೆ ಮಾಡ್ತೀವಿ. ಈ ತರ ನಕಲಿ ರಸಗೊಬ್ಬರ ತಗೋಬೇಡ್ರಿ, ಉತ್ತಮ ಗುಣಮಟ್ಟದ ಗೊಬ್ಬರ ತಗೋರಿ ಅಥವಾ ಉತ್ತಮ ಗುಣಮಟ್ಟದ ಬೀಜ ತಗೊಳ್ಳಿ ಅಂತ ಹೇಳಿ ತಮ್ಮ ಇಲಾಖೆಯಿಂದ ಧ್ವನಿವರ್ಧಕ ಮೂಲಕ ಅಥವಾ ಕರಪತ್ರದ ಮೂಲಕ ಈ ತರ ಪ್ರಚಾರ ಕೈಗೊಂಡಿದ್ರ ಅಥವಾ ಇನ್ನ ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡಿದಾರ? ಈಗಾಗಲೇ ನಾವು ಅದ್ರ ಬಗ್ಗೆನೆ ಹೇಳಿದೇವಲ್ಲ, ಈಗ ಡ್ರೈವ್ ಮಾಡಿದೇವೆ ಒಂದು ಕ್ಯಾಂಪೇನ್, ಅದರಲ್ಲಿ ಎಲ್ಲಾನು ಹೇಳಿದೀವಿ ರೈತರಿಗೆ. ಇನ್ನ ಮುಂದಿನ ದಿನಮಾನದಲ್ಲಿ ನಾವು ಪಂಚಾಯತ್ ವೈಸ್ ನಮ್ ಕೃಷಿ ಸಂಜೀವಿನಿ ವೆಹಿಕಲ್ ಅದ, ಅದ್ರ ಮುಖಾಂತರ ಯಾವುದೇ ತರನಾದಂತ ನಕಲಿ ಕಳಪೆ ಅನ್ನೋ ಗೊಬ್ಬರಗಳು ತಾವು ಪರ್ಚೇಸ್ ಮಾಡ್ಲೇಬಾರದು. ಅಧಿಕೃತ ಡೀಲರ್ ಹತ್ರ ರಸೀದಿ ಪಡೆದು ತಾವು ಪರ್ಚೇಸ್ ಮಾಡ್ರಿ ಅಂತ ಹೇಳಿ ನಾವೆಲ್ಲಾ ಒಂದು ಪಂಚಾಯತ್ ಮಟ್ಟದಲ್ಲಿ ಇದನ್ನ ಪ್ರಚಾರ ಮಾಡಕ ಹಮ್ಮಿಕೊಂಡಿದ್ವಿ. ಸಾಮಾನ್ಯವಾಗಿ ಸಿಂದಗಿ ಮತ್ತು ಆಲ್ಮೇಲ್ ಮತ್ತು ದೇವರಪುರಿ ಭಾಗದಲ್ಲಿ ಅನಧಿಕೃತ ಡೀಲರ್ ಯಾರು ಇಲ್ಲ, ತಮ್ಗೆ ಗಮನ ಇಲ್ಲ. ಅನಧಿಕೃತ ಡೀಲರ್ಸ್ ನಮ್ಮಲ್ಲಿ ಯಾರು ಇಲ್ಲ. ಎಲ್ಲಾ ಅಂಗಡಿಗಳಿಗೂ ಕೂಡ ನೀವು ಸಂಪರ್ಕ ಕೊಟ್ಟಿದ್ರ ಸರ್, ಭೇಟಿ ಕೊಟ್ಟಿದ್ರ ಅಥವಾ ನೀವು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರ ಮತ್ತು ಬೀಜ ಸರಿಯಾದ ಕೊಡಿ ಅಂತ ಹೇಳಿ? ಈಗಾಗಲೇ ನಾವು ಮಾಡಿದೀವಿ. ಈಗ ಒಂದ್ 60% ಎಲ್ಲಾ ಅಂಗಡಿಗಳು ಸಂಪರ್ಕ ಮಾಡಿದೀವಿ. ಇನ್ನ ಸೀಸನ್ ಇರೋದ್ರಿಂದ ನಾವು ಪ್ರತಿದಿನಾನು ನಮ್ಮ ಇಲಾಖೆ ಅಧಿಕಾರಿಗಳಿಂದ ಅವ್ರ ಸಂಪರ್ಕ ಮಾಡಿ ಮಾರ್ಗಸೂಚನೆ ಅವ್ರಿಗೆ ಕೊಟ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ ಹೇಳಿದ್ದೀವಿ. ಈ ಮೂಲಕ ರೈತರಿಗೆ ಯಾವ ರೀತಿ ಸಲಹೆ ಕೊಡ್ತೀರಿ, ಎಚ್ಚರದಿಂದಿರ್ರಿ ಅಂತ ಹೇಳಿ ಏನ್ ರೈತರಿಗೆ ಅಂತಂದ್ರೆ ನಮ್ಮ ಎಲ್ಲಾ ಗ್ರೂಪ್ ಅದಾವ, ಗ್ರೂಪ್ ನಲ್ಲಿ ಹಾಕ್ತಿವಿ. ನೀವ್ ಯಾವ್ದೇನೆ ತಗೋಬೇಕಾದ್ರ ಅಧಿಕೃತ ಡೀಲರ್ ಇಂದ ಪರ್ಚೇಸ್ ಮಾಡ್ಬೇಕು. ಯಾವುದೇ ತರ ರಸೀದಿ ಇಲ್ಲದೆ ಎಲ್ಲಿ ಯಾವುದೇ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡಬಹುದು. GST ಬಿಲ್ಲನ್ನೇ ತೆಗೆದುಕೊಳ್ಬೇಕು. ಮತ್ತ ಅದನ್ನ ಏನ್ ಅವ್ರ ಗುಣಮಟ್ಟ ಒಳಪಟ್ಟಿದ್ದು ಅವ್ರ ಒಂದು ಸರ್ಟಿಫಿಕೇಟ್ ಸಹಿತ ಇರ್ತದ ಅಂಗಡಿಕಾರ ನೋಡಿ ಮಾಡಿ ಅಂತದೇ ಗುಣಮಟ್ಟದ ಪರ್ಚೇಸ್ ಮಾಡಿರ್ತ ಹೇಳಿ ನಾವು ರೈತರಿಗೆ ಈಗಾಗಲೇ ಸಾಕಷ್ಟು ಪ್ರಚಾರ ಮಾಡಿದೀವಿ. ಇನ್ನು ಮುಂದಿನ ಇದರಲ್ಲಿ ನಾವು ಅದ್ರ ಬಗ್ಗೆ ಏನೋ ಗುಣಮಟ್ಟದ ಬಗ್ಗೆ ಖಾತ್ರಿ ಪಡಿಸ್ತೀವಿ ರೈತರಿಗೆ. ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ರೈತರ ಹತ್ರ ದುಡ್ಡು ಇರೋಂಗಿಲ್ಲ. ಅವ್ರ ಏನ್ ಮಾಡ್ತಾರೆ, ಒಂದ್ ಗೊಬ್ಬರದ ಅಂಗಡಿ ಹೋಗ್ತಾರೆ, ಸಾವ್ಕಾರ ನಾ ರೊಕ್ಕ ಇಲ್ಲ ಅಂತ ಹೇಳಿದ್ರೆ ಅವ್ರ ಏನ್ ಹೇಳ್ತಾರೆ, ಸರಿ ನೀವ್ ಮುಂದಿನ ವರ್ಷ ಕೊಡು ರೊಕ್ಕ. ಅದೇನೋ ಏನ್ ಹಚ್ತಾರೆ, ಎಷ್ಟು ಗೊಬ್ಬರ ತಗೊಂಡೈತಿ ತಗೊಂಡ್ ಹಚ್ತಾರೆ. ಅದು ಹಚ್ಚಿದಾದ ನಂತರ ಏನಾಗುತ್ತೆ, ಅದಕ್ಕೆ 2 ಬಡ್ಡಿ 3 ಬಡ್ಡಿ ಹೆಚ್ಚಿ ರೈತರಿಗೆ ಕೊಡ್ತಾ ಇದಾರೆ. ಇಂತ ಸಮಯದಲ್ಲಿ ಕಳಪೆ ಗೊಬ್ಬರ, ಕಳಪೆ ನಕಲಿ ಬೀಜ ಅಥವಾ ಹಿಂಗೆಲ್ ಕೊಟ್ರು ಕೂಡ ರೈತರು ಕೇಳಾರ್ದಂತ ಪರಿಸ್ಥಿತಿ ರೈತರದಾಗಿದೆ. ಹಾಗಾಗಿ ತಾಲೂಕು ಆಡಳಿತ ಮತ್ತು ಕೃಷಿ ಇಲಾಖೆಗಳು ಮತ್ತು ವಿಚಕ್ಷಣಾ ದಳದವರು ಕೆಲಸ ಮಾಡ್ಬೇಕು. ಅವರು ಪ್ರತಿಯೊಂದು ಮಳಿಗೆಗಳಿಗೂ ಪ್ರತಿಯೊಂದು ಅಂಗಡಿಗಳಿಗೂ ಭೇಟಿ ಕೊಟ್ಟು ಯಾವ ಕಂಪನಿ ಬೀಜ ಮಾರಾಟ ಮಾಡ್ತಾ ಇದ್ರೆ ಮತ್ತೆ ಆ ಕಂಪನಿ ಬೀಜ ಕಳಪೆ ಇದೆಯಾ ಅಥವಾ ಒರಿಜಿನಲ್ ಇದೆಯಾ ಅಂತ ಹೇಳಿ ಸರ್ವೆ ಮಾಡ್ಬೇಕು. ಅದನ್ನ ಮಾಡಿ ಆದ ನಂತರ ಅದನ್ನ ಕೊಡ್ಬೇಕದನ್ನ. ಹೀಗಾದ್ರೆ ಏನಾಗುತ್ತೆ ಅಂದ್ರೆ ಇವಾಗಿನ ಒಂದ್ ಬೀಜ ತಂದ್ ಹಾಕ್ತಾರೆ, ಆ ಬೀಜ ಅಂದ್ರೆ ಹೊಲ ರೆಡಿ ಮಾಡಕ್ಕೆ ಸಾಲಗಿಲ ಮಾಡಿರ್ತಾರ, ಮತ್ ಬಿತ್ತಕ್ಕೂ ಸಾಲಗಿಲ ಮಾಡಿರ್ತಾರ, ಬೀಜ ತರಕ್ನು ಸಾಲಗಿಲ ಮಾಡಿರ್ತಾರ, ಅದ್ ಕಸ ತೆಗಿಲಕ್ನು ಸಾಲ ಆಗಿರುತ್ತ, ಎಣ್ಣಿ ಹೊಡಿಲಕ್ನು ಸಾಲ ಆಗಿರುತ್ತ, ರಾಶಿ ಮಾಡಕ್ನು ಸಾಲ ಆಗಿರುತ್ತ. ರೈತ ಸಾಲದಲ್ಲೇ ಇರ್ತಾನೆ. ಕಡೆ ಪಕ್ಷ ಅವ್ರಿಗೆ ಒಳ್ಳೆಯ ರಸಗೊಬ್ಬರ ಒಳ್ಳೆಯ ಬೀಜ ಕೊಟ್ರೆ ಅವರು ಸಾಲದಿಂದ ಮುಕ್ತರಾಗಿ ರೈತರು ಹಸನಾಗಿ ಬಾಳ್ ಕಟ್ಕೋಬಹುದು. ಇದು ಇವತ್ತಿನ ವಿಶೇಷ ನ್ಯೂಸ್ ಸ್ಪೀಡ್ ಪೋಸ್ಟ್. ನೀವು ನೋಡ್ತಾ ಇದ್ರ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ, ಥ್ಯಾಂಕ್ ಯು.